ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ. ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ 90,000 ರಿಯಾಯಿತಿ ಪಡೆಯಿರಿ. ಕೊಡುಗೆ ಡಿಸೆಂಬರ್ 31, 2023 ಮಾತ್ರ. ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ವಿಧಾನಸಭಾ ಚುನಾವಣೆಗೂ ಮುನ್ನ ಭರ್ಜರಿ ಸದ್ದು ಮಾಡಿದ್ದ ಹಿಜಾಬ್ನ ಹೈಡ್ರಾಮಾ ಮತ್ತೆ ಶುರುವಾಗಿದೆ. ಶುಕ್ರವಾರ ಹಿಜಾಬ್ ಬ್ಯಾನ್ ವಾಪಸ್ ಪಡಿತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಆ ಮೂಲಕ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋಕೆ ಸಿಎಂ ಸಮ್ಮತಿಸಿದ್ರು. ಉಡುಪು, ಆಹಾರ ಅವರವರ ಇಷ್ಟ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟರು. ಅದಾದ 24 ಗಂಟೆ ಒಳಗೆ ಸಿಎಂ ಹಿಜಾಬ್ ಬ್ಯಾನ್ ವಾಪಸ್ ಪಡೆದಿಲ್ಲ, ಈ ಬಗ್ಗೆ ಚಿಂತನೆ ಅಷ್ಟೇ ಮಾಡಿದ್ದೀವಿ ಅಂತ ಉಲ್ಟಾಸನವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಹಿಜಾಬ್ ಬ್ಯಾನ್ ವಾಪಸ್ ಪಡಿತೀವಿ ಅಂದ ತಕ್ಷಣ ರಾಜ್ಯ ಕಮಲ ಪಡೆ ನಾಯಕರು ಬಿಜೆಪಿಯವರು ಕೆಂಡ ಕಾರಿದ್ರು. ಬಿಜೆಪಿಯ ಆಲ್ವೇಸ್ ಬಂಡಾಯ ಶಾಸಕ ಅಥವಾ ರೆಬೆಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಎಂ ನಡೆಗೆ ಹಿಂದಿನ ಬಿಜೆಪಿ ಸರ್ಕಾರ ಹಿಜಾಬ್ ನಿಷೇಧ ಮಾಡಿಲ್ಲ, ಶಾಲೆಯಲ್ಲಿ ಸಮಾನತೆ ಇರಲಿ ಅನ್ನೋ ಕಾರಣಕ್ಕೆ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾತ್ರ ಹಿಜಾಬ್ ಧರಿಸದಂತೆ ಆದೇಶ ಹೊರಡಿಸಲಾಗಿತ್ತು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಸಮವಸ್ತ್ರದ ಕಾಯ್ದೆ ಪ್ರಪೋಸ್ ಮಾಡಿದ್ರು. ಆದರೆ ಈ ರೀತಿ ಅವರವರಿಗೆ ತೋಚಿದ್ದನ್ನು ಅವರು ಧರಿಸಿ ಬರೋದಾದರೆ ನಾಳೆ ಹಿಂದೂ ಸಮುದಾಯದ ವಿದ್ಯಾರ್ಥಿಗಳು ಕೇಸರಿ ಶಾಲು, ಹಣೆಗೆ ತಿಲಕ ಹಿಡ್ಕೊಂಡು ಬರ್ತಾರೆ. ಇದು ಸಂಘರ್ಷಕ್ಕೆ ಹಾದಿಯಾಗತ್ತೆ. ಟಿಪ್ಪುವಿನ ಅವತಾರವೇ ಈ ಸಿದ್ದು, ಇವರೇ 2ನೇ ಟಿಪ್ಪು ಸುಲ್ತಾನ್. ಹಿಜಾಬ್ ನಿಷೇಧ ಹಿಂಪಡೆಯೋದು ಸೂಕ್ತ ಅಲ್ಲ ಅಂತ ಯತ್ನಾಳ್ ಬೆಂಕಿ ಕಾರಿದ್ರು. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಇದೇ ರೀತಿಯಲ್ಲಿ ಸಿದ್ದು ನಿರ್ಧಾರದ ವಿರುದ್ಧ ಟೀಕೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮೈಸೂರಲ್ಲಿ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಬೇಕಾದ್ರೆ ಇನ್ನು ಹಿಜಾಬ್ ನಿಷೇಧ ವಾಪಸ್ ಪಡೆದಿಲ್ಲ ಅಂತ ಕಂಪ್ಲೀಟ್ ಯೂ ಟರ್ನ್ ಹೊಡೆದ್ರು. ನಿನ್ನೆ ವಾಪಸ್ ಪಡೆಯುವಂತೆ ಸೂಚಿಸಿದ್ದೇನೆ ಅಂತ ಹೇಳಿದರು, ಇವತ್ತು ಯೂ ಟರ್ನ್ ಹೊಡೆದ್ರು. ಹಿಜಾಬ್ ವಾಪಸ್ ಬಗ್ಗೆ ಚಿಂತನೆ ಅಷ್ಟೇ ಮಾಡಿದ್ದೀವಿ ಅಂತ ಹೇಳಿದ್ರು. ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿ ಈ ಕಾವಲಿಯಲ್ಲಿ ದೋಸೆನ ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ತಿರುಗಿಸಿ ಹಾಕ್ತಾರಲ್ಲ, ಆ ರೀತಿ ಹಿಜಾಬ್ ಟಾಪಿಕನ್ನು ಹಿಂಗೆ ತಿರುಗಿಸಿ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕುಸ್ತಿ ಫೆಡರೇಷನ್ನ ಗಲಾಟೆ ಮುಂದುವರೆದಿದೆ. ಪ್ರತಿಭಟನೆ ಮಾಡ್ತಿರೋ ಕುಸ್ತಿಪಟುಗಳು ಕಾಂಗ್ರೆಸ್ ಮಡಿಲಲ್ಲಿ ಕುಳಿತುಕೊಳ್ಳೋರು ಅಂತ ಬಿಜೆಪಿ ಸಂಸದ ಬ್ರಿಜಭೂಷಣ್ ಶರಣ್ ಸಿಂಗ್ ಟೀಕಿಸಿದ್ದಾರೆ. ಭಾರತೀಯ ಕುಸ್ತಿ ಫೆಡರೇಷನ್ನ ನೂತನ ಅಧ್ಯಕ್ಷನಾಗಿ ಬ್ರಿಜಭೂಷಣ್ ಆಪ್ತ ಸಂಜಯ್ ಸಿಂಗ್ ಆಯ್ಕೆಯಾಗಿರೋ ಬೆನ್ನಲ್ಲೇ ಕುಸ್ತಿಪಟುಗಳು ಪ್ರತಿಭಟನೆಯನ್ನು ಮತ್ತೆ ಶುರು ಮಾಡಿದರು. ಇದಕ್ಕೆ ರಿಯಾಕ್ಟ್ ಮಾಡಿರೋ ಬ್ರಿಜಭೂಷಣ್, ಬೇರೆ ಕುಸ್ತಿಪಟುಗಳು ಈ ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇಲ್ಲ, ಯಾಕಂದ್ರೆ ಈ ರೀತಿ ಪ್ರತಿಭಟಿಸ್ತಿರೋ ಕುಸ್ತಿಪಟುಗಳು ಕಾಂಗ್ರೆಸ್ ಮಡಿಲಲ್ಲಿ ಕೂತ್ಕೊಂಡಿರೋರು, ಇವರ ವಿರುದ್ಧ ಫೈಟ್ ಮಾಡೋಕೆ ನಾನೇನು ನೇಣು ಹಾಕೊಳ್ಳ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ನಿಷ್ಪಕ್ಷಪಾತವಾಗಿ ಎಲೆಕ್ಷನ್ ನಡೆಸಲಾಗಿದೆ, ಸಂಜಯ್ ಸಿಂಗ್ ಅವರು ಮೆಜಾರಿಟಿ ಪಡೆದು ಗೆದ್ದಿದ್ದಾರೆ, ನಾನೇನು ಮಾಡಲಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಬಜರಂಗ್ ಪುನಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಪದ್ಮಶ್ರೀ ಪುರಸ್ಕಾರ ಇಟ್ಟು ಅಲ್ಲಿಂದ ಹೋಗಿ ಅಸಮಾಧಾನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಕುಸ್ತಿಪಟು ವೀರೇಂದ್ರ ಸಿಂಗ್ ಕೂಡ 2005 ಸಮ್ಮರ್ ಡೆಫ್ಲಿಂಪಿಕ್ಸ್ ಅಂದರೆ ವಿಶೇಷ ಚೇತನರ ಒಲಿಂಪಿಕ್ಸ್ನಲ್ಲಿ ಸ್ವರ್ಣ ಪದಕ ಹಾಗೂ ಪದ್ಮಶ್ರೀ, ಆಮೇಲೆ ಅವರು ಕೊಟ್ಟಂತ ಪದ್ಮಶ್ರೀ ಅವಾರ್ಡ್ ಎಲ್ಲವನ್ನ ವಾಪಸ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿ ಹಿಂದಿರುಗಿಸಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 752 ಹೊಸ ಕೊರೋನಾ ಪ್ರಕರಣಗಳು ವರದಿಯಾಗಿವೆ. ಈ ಮೂಲಕ ಸಕ್ರಿಯ ಪ್ರಕರಣಗಳ ಸಂಖ್ಯೆ 3,420ಕ್ಕೆ ಏರಿಕೆಯಾಗಿದೆ. ಕೇರಳದಲ್ಲಿ 2, ಕರ್ನಾಟಕ, ರಾಜಸ್ಥಾನಗಳಲ್ಲಿ ತಲಾ 1 ಸಾವು ಕೂಡ ವರದಿಯಾಗಿದೆ. ರಾಜ್ಯದಲ್ಲೂ ಕೂಡ 78 ಕೇಸಸ್ ವರದಿಯಾಗಿವೆ. ಈ ಮೂಲಕ ಆಕ್ಟಿವ್ ಕೇಸಸ್ ಸಂಖ್ಯೆ 175ಕ್ಕೆ ಏರಿಕೆಯಾಗಿದೆ. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಕೊರೋನಾ ನಿರ್ವಹಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನ್ ಮಾಡಿದ್ದಾರೆ ಅಂದ್ರೆ, ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ 4 ಸದಸ್ಯರ ಕ್ಯಾಬಿನೆಟ್ ಉಪಸಮಿತಿಯನ್ನ ಅಂದ್ರೆ ಸಚಿವ ಸಂಪುಟದ ಉಪಸಮಿತಿಯನ್ನ ರಚನೆ ಮಾಡಿದ್ದಾರೆ. ಇದರಲ್ಲಿ ಮಂತ್ರಿಗಳಿರ್ತಾರೆ. ಮಂತ್ರಿಗಳ ಇನ್ನೊಂದು ಸಣ್ಣ ಟೀಮ್ ಫೋಕಸ್ ಮಾಡಿದ್ರ ಮೇಲೆ ಕೆಲಸ ಮಾಡಬೇಕು ಅಂತ ದಿನೇಶ್ ಗುಂಡೂರಾವ್ ಅವರ ಲೀಡರ್ಶಿಪ್ನಲ್ಲಿ. ಅರಬ್ಬಿ ಸಮುದ್ರದಲ್ಲಿ ಭಾರತದ ಕರಾವಳಿ ತೀರದಲ್ಲಿ ಡ್ರೋನ್ ದಾಳಿಯಿಂದಾಗಿ ಇಸ್ರೇಲ್ಗೆ ಸಂಬಂಧಪಟ್ಟ ವ್ಯಾಪಾರಿ ಹಡಗಿಗೆ ಬೆಂಕಿ ಹತ್ತಿದ ವಿಚಾರ ವರದಿಯಾಗಿದೆ. ಗುಜರಾತ್ನ ವರವಾಲ್ನಿಂದ 200 ಕಿಲೋಮೀಟರ್ ದೂರದಲ್ಲಿ ಈ ದಾಳಿಯಾಗಿದೆ. ಲೈಬೀರಿಯಾ ದೇಶದ ರಾಸಾಯನಿಕ ಸಾಮಗ್ರಿಯನ್ನು ಸಾಗಿಸ್ತಾ ಇದ್ದ ಟ್ಯಾಂಕರ್ ಮೇಲೆ UAV ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಮಾನವರಹಿತ ಹಾರುವ ವಾಹನ, ಡ್ರೋನ್ ಅಂತ ಅನ್ಕೊಳ್ಳಿ, ಇದು ಬಂದು ದಾಳಿ ಮಾಡಿದೆ. ಈ ವೇಳೆ ಹಡಗಿಗೆ ಬೆಂಕಿ ತಾಗಿದೆ, ಆದರೆ ಇದರಿಂದ ಯಾವುದೇ ರೀತಿ ಪ್ರಾಣಹಾನಿ ಉಂಟಾಗಿಲ್ಲ.
ಇದರ ಬಗ್ಗೆ ಹಡಗಿನ ಸಹಾಯಕ್ಕೆ ಬಂದು ಬೆಂಕಿ ನಂದಿಸಿದ ಬ್ರಿಟಿಷ್ ಕಡಲ ಭದ್ರತಾ ಸಂಸ್ಥೆ ಆಂಬ್ರೆ ಹೇಳಿದೆ. ಈ ಹಡಗಿಗೆ ಕೆಲ ಡ್ಯಾಮೇಜ್ ಆಗಿದೆ, ನೀರು ಒಳಗೆ ನುಗ್ಗಿದೆ. ಇಸ್ರೇಲ್ಗೆ ಲಿಂಕ್ ಹೊಂದಿರೋ ಈ ಹಡಗು ಸೌದಿ ಅರೇಬಿಯಾದಿಂದ ಭಾರತದ ಕಡೆಗೆ ಪ್ರಯಾಣ ಬೆಳೆಸಿತ್ತು. 20 ಭಾರತೀಯರು ಸೇರಿ ಇದರಲ್ಲಿರೋ ಎಲ್ಲ ಸಿಬ್ಬಂದಿ ಸೇಫ್ ಆಗಿದ್ದಾರೆ ಅಂತ ಹೇಳಿದೆ. ಅಂದಹಾಗೆ ಕೆಂಪು ಸಮುದ್ರದಲ್ಲಿ ಯೆಮೆನ್ನ ಹೌತಿಗಳು ಡ್ರೋನ್ ಮತ್ತು ಕ್ಷಿಪಣಿಯಿಂದ ದಾಳಿ ಮಾಡ್ತಾ ಇದ್ದಾರೆ. ಈ ಡ್ರೋನ್ ದಾಳಿಯಲ್ಲಿ ಈಗ ಭಾರತದ ಸಮುದ್ರ ತೀರದಲ್ಲಿ ಆಗಿರೋ ಹಡಗಿನ ಮೇಲಿನ ದಾಳಿಯಲ್ಲೂ ಕೂಡ ಹೌತಿ ಕೈವಾಡ ಇರಬಹುದು ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ಇಡೀ ಜಗತ್ತು ಫಾಲೋ ಮಾಡ್ತಿರೋ ಟೈಮ್ ಸ್ಟ್ಯಾಂಡರ್ಡ್ ವ್ಯವಸ್ಥೆಯನ್ನ, ಸ್ಟ್ಯಾಂಡರ್ಡ್ ಟೈಮ್ ಅನ್ನ ಚೇಂಜ್ ಮಾಡ್ತೀನಿ ಅಂತ, ಟೈಮ್ ಝೋನ್ಗಳನ್ನ ಬದಲಾಯಿಸಿಬಿಡ್ತೀನಿ ಅಂತ ಮಧ್ಯಪ್ರದೇಶದ ನೂತನ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಹೇಳಿದ್ದಾರೆ. 300 ವರ್ಷಗಳ ಹಿಂದೆ ಭಾರತ ಪ್ರಪಂಚದ ಸ್ಟ್ಯಾಂಡರ್ಡ್ ಟೈಮ್ ಅನ್ನ ಸೆಟ್ ಮಾಡಿತ್ತು. ಇದಕ್ಕೆ ಬೇಕಾದ ಸಾಕ್ಷಿ ಇನ್ನು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದೆ. ಹೀಗಾಗಿ ಗ್ರೀನ್ ವಿಚ್ ಬದಲಾಗಿ ಉಜ್ಜಯಿನಿಯನ್ನ ಪ್ರೈಮ್ ಮೆರಿಡಿಯನ್ ಮಾಡೋಕೆ ಅಗತ್ಯ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ನಾವು ಬಳಸೋ ಟೈಮ್ ಲೋಕಲ್ ಟೈಮ್, ಆದರೆ ಈ ಲೋಕಲ್ ಟೈಮ್ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಹೀಗಾಗಿ ಡಿಫ್ರೆನ್ಸನ್ನು ಗುರುತಿಸೋಕೆ ಇಡೀ ಪ್ರಪಂಚಕ್ಕೆ ಒಂದು ಟೈಮ್ ಇದೆ, ಇದನ್ನು ಸ್ಟ್ಯಾಂಡರ್ಡ್ ಟೈಮ್ ಅಂತ ನಾವು ಕರಿತೀವಿ. ಈ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಯಾವ ದೇಶದ ಲೋಕಲ್ ಟೈಮ್ ಸ್ಟ್ಯಾಂಡರ್ಡ್ ಟೈಮ್ಗಿಂತ ಮುಂದೆ ಇದೆ ಅಥವಾ ಹಿಂದೆ ಇದೆ ಅನ್ನೋದನ್ನು 2 ದೇಶಗಳ ಟೈಮ್ ಡಿಫ್ರೆನ್ಸ್ ನೋಡಿದಾಗ ಗೊತ್ತಾಗುತ್ತೆ. ಆದರೆ ಈ ಸ್ಟ್ಯಾಂಡರ್ಡ್ ಟೈಮ್ ರೇಖಾಂಶಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇಂಗ್ಲೆಂಡ್ನಲ್ಲಿ ಬರೋ ಗ್ರೀನ್ ವಿಚ್ನಲ್ಲಿ ಹಾದು ಹೋಗೋ ರೇಖಾಂಶವನ್ನು 0 ಡಿಗ್ರಿ ರೇಖಾಂಶ ಅಥವಾ ಪ್ರೈಮ್ ಮೆರಿಡಿಯನ್ ಅಂತ ಗುರುತಿಸ್ತಾರೆ. ಹೀಗಾಗಿ ಅಲ್ಲಿನ ಸ್ಟ್ಯಾಂಡರ್ಡ್ ಟೈಮ್ 0 ಆಗಿರುತ್ತೆ. ಆದರೆ ಈಗ MPCM ಮೋಹನ್ ಯಾದವ್ ಈ ಪ್ರೈಮ್ ಮೆರಿಡಿಯನ್ ಅಥವಾ 0 ಡಿಗ್ರಿ ರೇಖಾಂಶ ಇದೆಯಲ್ಲ, ಗ್ರೀನ್ ವಿಚ್ ಮೇಲೆ ಹಾದು ಹೋಗಿಲ್ಲ, ಉಜ್ಜಯಿನಿ ಮೇಲೆ ಹಾದು ಹೋಗಿರೋದು. ಹೀಗಾಗಿ ಇದನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಮಧ್ಯರಾತ್ರಿ 12 ಗಂಟೆಗೆ ದಿನ ಶುರುವಾಗೋದನ್ನು ಒಪ್ಪೋಕ್ಕಾಗಲ್ಲ. ಸೂರ್ಯ ಹುಟ್ಟಿದ ಮೇಲೆ ಬೆಳಕಾಗುತ್ತೆ. ಹಾಗಾಗಿ ನಾವು ಜಗತ್ತಿನ ಟೈಮನ್ನೇ ಚೇಂಜ್ ಮಾಡ್ತೀವಿ ಅಂತ ಡಾಕ್ಟರ್ ಮೋಹನ್ ಯಾದವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ನಡೆದ ಉಗ್ರ ದಾಳಿಯ ತನಿಖೆಗೆ ರಾಷ್ಟ್ರೀಯ ತನಿಖಾ ದಳ ಅಥವಾ NIA ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಘಟನೆ ನಡೆದ ಪ್ರದೇಶವನ್ನು ಸ್ಕ್ಯಾನ್ ಮಾಡಿ 12ಕ್ಕೂ ಅಧಿಕ ಶಂಕಿತರ ವಿಚಾರಣೆ ಮಾಡಿದ್ದಾರೆ. ತನಿಖೆ ಸಂಬಂಧ ರಜೌರಿ ಮತ್ತು ಪೂಂಚ್ ಜಿಲ್ಲೆಗಳಲ್ಲಿ ಡಿಸೆಂಬರ್ 22ನೇ ತಾರೀಕು ಇಂಟರ್ನೆಟ್ ಸೇವೆಯನ್ನು ಸ್ಟಾಪ್ ಮಾಡಲಾಗಿತ್ತು. ಜೊತೆಗೆ ಭದ್ರತಾ ಪಡೆಗಳು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಶುರು ಮಾಡಿವೆ. ಇನ್ನು ಈ ಪ್ರದೇಶದಲ್ಲಿ ವೈಮಾನಿಕ ಕಣ್ಗಾವಲು ಹೆಚ್ಚಿಸಲಾಗಿತ್ತು. ಗ್ರೌಂಡ್ ಕಾಂಬಿಂಗ್ ಶುರು ಮಾಡಲಾಗಿದೆ. ವಿಶೇಷವಾಗಿ ಅಲ್ಲಿನ ಡೇರಾಕಿ ಗಲ್ಲಿ ಅರಣ್ಯ ಪ್ರದೇಶದಲ್ಲಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಇನ್ನು ಈ ಕಾರ್ಯಾಚರಣೆ ವೇಳೆ ಗಡಿ ದಾಟೋಕೆ ಟ್ರೈ ಮಾಡಿದ ಉಗ್ರನೊಬ್ಬನನ್ನ ಭದ್ರತಾ ಪಡೆಗಳು ಹೊಡೆದು ಹಾಕಿವೆ. ಈ ಉಗ್ರನ ಮೃತದೇಹವನ್ನ ಆತನ ಜೊತೆಗಿದ್ದವರೇ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಸೇನಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಅಂದಹಾಗೆ ಕಳೆದ 1 ವರ್ಷದಲ್ಲಿ ಪೂಂಚ್ ಪ್ರದೇಶದಲ್ಲಿ ನಡೆದಿರೋ ದಾಳಿಗಳಲ್ಲಿ 24 ಭದ್ರತಾ ಸಿಬ್ಬಂದಿ ಮತ್ತು 28 ಉಗ್ರರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ಉಗ್ರ ದಾಳಿಯ ವಿಚಾರವಾಗಿ ವಿದೇಶಾಂಗ ಸಚಿವ S ಜೈಶಂಕರ್ ರಿಯಾಕ್ಟ್ ಮಾಡಿದ್ದಾರೆ. ಕೆಲವೊಂದು ಜನ ಕೆನ್ನೆ ಗೇಟ್ ಬಿದ್ದರೆ ಇನ್ನೊಂದು ಕೆನ್ನೆ ತೋರಿಸೋದು ಸ್ಮಾರ್ಟ್ ಸ್ಟ್ರಾಟಜಿ ಅಂತ ಹೇಳಿದ್ರು. ಆದರೆ ಈಗ ದೇಶ ಆ ಮೂಡ್ನಲ್ಲಿ ಇಲ್ಲ. ಅದು ನಮಗೆ ಪ್ರಾಕ್ಟಿಕಲ್ ಅಂತ ಅನಿಸಲ್ಲ. ಯಾರೋ ಗಡಿಯಾಚೆಗಿನ ಭಯೋತ್ಪಾದನೆಗೆ ಉತ್ತೇಜನ ಕೊಡ್ತಾರೆ ಅಂದರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ, ತಕ್ಕ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಇಲ್ಲಿ ಎಲ್ಲರೂ ರೂಲ್ಸ್ ಪ್ರಕಾರ ಆಟ ಆಡಬೇಕು, ಯಾರೋ ರೂಲ್ಸ್ ಬ್ರೇಕ್ ಮಾಡಿದರೆ ಅದನ್ನು ಒಪ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಪಾಕಿಸ್ತಾನಕ್ಕೆ ನೇರವಾಗಿ ಹೊಡೆದಂಗಾಗಿದೆ ಈ ಸ್ಟೇಟ್ಮೆಂಟ್. ಮುಂಗಾರು ಕೈಕೊಟ್ಟು ರಾಜ್ಯದಲ್ಲಿ ಬರಗಾಲ ಇದ್ರೂ ಸರ್ಕಾರಿ ಜಾಹೀರಾತುಗಳ ವೆಚ್ಚ ಮಾತ್ರ ಕಮ್ಮಿ ಆಗಲೇ ಇಲ್ಲ. 2023-24ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಜಾಹೀರಾತಿಗೆ ಅಂತಾನೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಒಟ್ಟು 37.95 ಕೋಟಿ ರೂಪಾಯಿ ಪಡ್ಕೊಂಡಿತ್ತು. ಈ ಪೈಕಿ 6 ತಿಂಗಳಲ್ಲಿ 18.5 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ರಾಜ್ಯ ಸರ್ಕಾರ ಖರ್ಚು ಮಾಡಿ ಆಗಿದೆ. ಸೂರ್ಯನ ಕುರಿತಾದ ಇಸ್ರೋದ ಮಹತ್ವಾಕಾಂಕ್ಷಿ ಯೋಜನೆ ಆದಿತ್ಯ L1 ಜನವರಿ 6ರ ವೇಳೆಗೆ ನಿಗದಿತ ಲೊಕೇಶನ್ ತಲುಪುತ್ತೆ ಅಂತ ಇಸ್ರೋ ಅಧ್ಯಕ್ಷ ಸೋಮನಾಥನ್ ಹೇಳಿದ್ದಾರೆ. ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದ ಲಾಂಗ್ರೇಜಿಯನ್ ಪಾಯಿಂಟ್ಗೆ ಅಥವಾ L1 ಪಾಯಿಂಟ್ಗೆ ಈ ಉಪಗ್ರಹ ತಲುಪುತ್ತೆ ಅಂತ ಹೇಳಿದ್ದಾರೆ. ಇದೇ ವೇಳೆ 2028ರ ಒಳಗೆ ಭಾರತದ ಪ್ರತ್ಯೇಕ ಬಾಹ್ಯಾಕಾಶ ನಿಲ್ದಾಣ ಅಥವಾ ಸ್ಪೇಸ್ ಸ್ಟೇಷನ್ ಸ್ಥಾಪನೆ ಮಾಡೋ ಯೋಜನೆ ಇದೆ ಅಂತ ಹೇಳಿದ್ದಾರೆ. ಇದನ್ನು ಭಾರತ್ ಸ್ಪೇಸ್ ಸ್ಟೇಷನ್ ಅಂತ ಕರೆಯಲಾಗುತ್ತೆ ಅಂತ ಸೋಮನಾಥ್ ಅವರು ಹೇಳಿದ್ದಾರೆ. ಅಯೋಧ್ಯೆಯ ಮರ್ಯಾದಾ ಪುರುಷೋತ್ತಮ್ ಶ್ರೀರಾಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ PM ಮೋದಿ ಡಿಸೆಂಬರ್ 30ನೇ ತಾರೀಕು ಉದ್ಘಾಟನೆ ಮಾಡ್ತಾರೆ. ಜನವರಿ 6ನೇ ತಾರೀಕು ಏರ್ಪೋರ್ಟ್ ತನ್ನ ಕಾರ್ಯಾಚರಣೆ ಶುರು ಮಾಡುತ್ತೆ. ಈಗಾಗಲೇ ಡಿಸೆಂಬರ್ 22ನೇ ತಾರೀಕು ಈ ಏರ್ಪೋರ್ಟ್ ಅಲ್ಲಿ ಭಾರತೀಯ ವಾಯುಪಡೆಯ ಏರ್ಬಸ್ A320 ವಿಮಾನವನ್ನ ಯಶಸ್ವಿಯಾಗಿ ಲ್ಯಾಂಡ್ ಮಾಡಲಾಗಿದೆ. ಇಲ್ಲಿಂದ ಇಂಡಿಗೋನವರು ದಿಲ್ಲಿ, ಅಹಮದಾಬಾದ್, ಮುಂಬೈ, ಕೋಲ್ಕತ್ತಾ, ಹೈದರಾಬಾದ್, ಬೆಂಗಳೂರು, ಚೆನ್ನೈ ಮತ್ತು ಗೋವಾ ಸೇರಿದಂತೆ ದೇಶದ ಪ್ರಮುಖ ಸಿಟಿಗಳಿಗೆ ಫ್ಲೈಟ್ಗಳನ್ನು ಹಾರಿಸ್ತಾರೆ.
ಗುಜರಾತ್ನ ಗಾಂಧಿನಗರದ ಬಳಿ ನಿರ್ಮಾಣ ಆಗ್ತಿರೋ ಗುಜರಾತ್ ಇಂಟರ್ನ್ಯಾಷನಲ್ ಫಿನಾನ್ಸ್ ಟೆಕ್ ಸಿಟಿ ಅಥವಾ ಗಿಫ್ಟ್ ಸಿಟಿಯಲ್ಲಿ ಮದ್ಯ ನಿಷೇಧವನ್ನು ತೆರವುಗೊಳಿಸಲಾಗಿದೆ. ಗುಜರಾತಲ್ಲಿ ಮದ್ಯ ನಿಷೇಧ ಇದೆಯಲ್ಲ, ಬಟ್ ಇಲ್ಲಿಂದ ಈ ಒಂದು ಪ್ರದೇಶದಿಂದ ಗಿಫ್ಟ್ ಸಿಟಿಯಿಂದ ಮಾತ್ರ ತೆಗೆಯಲಾಗಿದೆ. ಈ ಪ್ರದೇಶದಲ್ಲಿ ಜನವರಿಯಲ್ಲಿ ಆಸ್ಟ್ರೇಲಿಯಾದ ಡೆಕ್ಕನ್ ಯೂನಿವರ್ಸಿಟಿಯ ಕ್ಯಾಂಪಸ್ ಓಪನ್ ಆಗುತ್ತೆ. ಗುಜರಾತ್ ಸರ್ಕಾರ ಪ್ರತಿ ವರ್ಷ ನಡೆಸುವ ವೈಬ್ರೆಂಟ್ ಗುಜರಾತ್ ಸಮ್ಮೇಳನದಲ್ಲಿ ಈ ಕ್ಯಾಂಪಸ್ ಅನ್ನ ಲೋಕಾರ್ಪಣೆ ಮಾಡಲಾಗುತ್ತೆ. ಸೊ ಈ ಸಮ್ಮಿಟ್ ಹತ್ತಿರ ಆಗ್ತಿರೋ ಕಾರಣದಿಂದ ಇಲ್ಲಿನ ಬಿಸಿನೆಸ್ ಎಕೋಸಿಸ್ಟಮ್ಗೆ ಬೂಸ್ಟ್ ಕೊಡೋ ಸಲುವಾಗಿ ಗುಜರಾತ್ ಸರ್ಕಾರ ಈ ಪ್ರದೇಶದಲ್ಲಿ ಮಾತ್ರ ಮದ್ಯ ಮಾರಾಟಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಗುಜರಾತ್ನಲ್ಲಿ ಬ್ಯಾನ್ ಅಂತೀರಿ, ಇಲ್ಲಿ ಕುಡ್ಕೊಂಡ್ರೆ ಪರವಾಗಿಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಹೆಸರಲ್ಲಿ ಲಕ್ಷ ದೋಚಿರೋ ಘಟನೆ ಯುಪಿಯಲ್ಲಿ ಆಗಿದೆ. ಹರ್ಷ್ ಚೌಹಾಣ್ ಹಾಗೂ ಕೇದಾರ್ನಾಥ್ ಅನ್ನೋ ಇಬ್ರು ಖದೀಮರು ಏನ್ ಮಾಡಿದ್ದಾರೆ, ಅವರ ಹೆಸರಿನ ಮುಂದೆ ಯೋಗಿ ಅಂತ ಸೇರಿಸ್ಕೊಂಡು ನಾವು ಯೋಗಿ ಕಡೆಯವರು ಅಂತ ಹೇಳ್ಕೊಂಡು ಮೋಸ ಮಾಡಿದ್ದಾರೆ. ಅದರಲ್ಲೊಬ್ಬ ಮುಂದಿನ ಯುಪಿ ಸಿಎಂ ನಾನೇ ಅಂತ ಹೇಳ್ಕೊಂಡು ತಿರುಗಾಡಿದ್ದಾನೆ. ಇವರು ತಮ್ಮ ಯೋಗಿ ಕಾರ್ಪೊರೇಷನ್ ಅನ್ನೋ ಫೇಕ್ ಕಂಪನಿಯನ್ನ ತೋರಿಸ್ಕೊಂಡು ಸರ್ಕಾರಿ ಕೆಲಸಗಳನ್ನ ಈಸಿಯಾಗಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಲೂಟಿ ಮಾಡಿದ್ದಾರೆ. ಈ ಕಂಪನಿಯನ್ನ ಸಿಎಂ ಆದಿತ್ಯನಾಥ್ ಸೂಪರ್ವೈಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ನಾವು ನಿಮ್ಮನ್ನ ನಮ್ಮ ಕಂಪನಿಗೆ ಪ್ರಾದೇಶಿಕ ಅಧಿಕಾರಿ ಮಾಡ್ತೀವಿ ಅಂತ ಹೇಳಿ ಮೋಸ ಮಾಡಿದ್ದಾರೆ. ಹಲವಾರು ಬಿಜೆಪಿ ಪದಾಧಿಕಾರಿಗಳೇ ಹೌದಾ ಯೋಗಿ ಕಡೆಯವರ, ನಿಮ್ಮ ಹೆಸರಲ್ಲೂ ಯೋಗಿ ಇದೆಯಾ ತಗೊಳ್ಳಿ ಅಂತೇಳಿ ದುಡ್ಡು ಬಿಚ್ಚಿದ್ದಾರೆ. ಇವರು ಹಿಡ್ಕೊಂಡು ಹೋಗಿದ್ದಾರೆ. ಕೊನೆಗೆ ಬಿಜೆಪಿ ಮಂಡಲ್ ಸೆಕ್ರೆಟರಿ ಒಬ್ಬರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಇಬ್ರು ಖದೀಮರು ಬಿಜೆಪಿಯವರೇ, ಆಮೇಲೆ ಇವ್ರನ್ನ ಹಿಡಿದಿದ್ದಾರೆ. ಗೋರಖ್ಪುರ ಪೊಲೀಸ್ ಸ್ಟೇಷನ್ನಲ್ಲಿ ಇವ್ರ ಮೇಲೆ 8-10 ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ಹಾಕಲಾಗಿದೆ. ಆರೋಪಿಗಳಿಂದ ಬೇನಾಮಿ ಕಂಪನಿಯ ಐಡಿ ಕಾರ್ಡ್ಗಳು, ಸಿಎಂ ಆದಿತ್ಯನಾಥ್ರ ಫೋಟೋಗಳು, ಕೇಂದ್ರ ಸರ್ಕಾರದಲ್ಲಿ ರಿಜಿಸ್ಟರ್ ಆಗಿರೋ ಅಫಿಷಿಯಲ್ ರಿಜಿಸ್ಟರ್ಡ್ ನಂಬರ್ ಅನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. 2023ರ ವಿಶ್ವಕಪ್ನಲ್ಲಿ ಕಾಲಿನ ಗಾಯಕ್ಕೆ ತುತ್ತಾಗಿದ್ದ ಭಾರತದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಜನವರಿಯಲ್ಲಿ ನಡೆಯುವ ಅಫ್ಘಾನ್ ವಿರುದ್ಧದ T20 ಸೀರೀಸ್ನಿಂದಲೂ ಹೊರಗುಳಿತಾರೆ ಅಂತ ಹೇಳಲಾಗ್ತಾ ಇದೆ. ವರ್ಲ್ಡ್ ಕಪ್ ಬಳಿಕ ಆಸೀಸ್ ಸೌತ್ ಆಫ್ರಿಕಾ ವಿರುದ್ಧದ ಸರಣಿಯಿಂದ ಹೊರಗುಳಿದಿರೋ ಪಾಂಡ್ಯ ಸುದೀರ್ಘ ಗಾಯದ ಸಮಸ್ಯೆಗೆ ತುತ್ತಾಗಿದ್ದಾರೆ. ಟೀಮ್ ಇಂಡಿಯಾ ಪಾಲಿಗೆ ಬಹಳ ಕಷ್ಟ ಆಗಿಬಿಟ್ಟಿದೆ ವಿಚಾರ. ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ಗೆ ನೂತನ ಕ್ಯಾಪ್ಟನ್ ಆಗಿರೋ ಹಾರ್ದಿಕ್ರ ಈ ಪರಿಸ್ಥಿತಿ ಐಪಿಎಲ್ ಮೇಲೂ ಪ್ರಭಾವ ಬೀರ್ಬೋದು ಅಂತ ಹೇಳಲಾಗ್ತಿದೆ. ಐಪಿಎಲ್ ಆಡ್ತಾರಾ ಇಲ್ಲ ಅದು ಕೂಡ ಕನ್ಫರ್ಮ್ ಇಲ್ಲ ಈಗ. ಇತ್ತ ಸೂರ್ಯಕುಮಾರ್ ಯಾದವ್ ಕೂಡ ದಕ್ಷಿಣ ಆಫ್ರಿಕಾ ಸೀರೀಸ್ನಲ್ಲಿ ಗಾಯಕ್ಕೆ ತುತ್ತಾಗಿ ಅಫ್ಘಾನ್ ಸೀರೀಸ್ಗೆ ಅಲಭ್ಯರಾಗಿದ್ದಾರೆ. ಅಂದಹಾಗೆ ಅಫ್ಘಾನ್ ವಿರುದ್ಧ ಜನವರಿ 11ರಿಂದ 3 ಪಂದ್ಯಗಳ T20 ಸರಣಿ ಇದೆ. ಜೂನ್ನಲ್ಲಿ ನಡೆಯೋ T20 ವಿಶ್ವಕಪ್ಗೂ ಮುನ್ನ ಭಾರತ ಆಡೋ ಕೊನೆ ಸೀರೀಸ್ ಇದಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.